ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ. ನಮ್ಮ ತಮ್ಮನ ಮನೆಯದು ಗೃಹ ಪ್ರವೇಶ ಇತ್ತು. ಅಲ್ಲಿಗೆ ಬಂದು ಬರೋಷ್ಟೊತ್ತಿಗೆ ಅಲ್ಲೇ 8:30 ಆಗಿತ್ತು, ನೈಟ್ 8:30 ಅಷ್ಟೊತ್ತಿಗೆ ಗಣಪತಿ ಹೋಮ ಎಲ್ಲ ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬರೆದವ್ರಂತೆ, ಕೈಲೇ ಬರೆದಿರೋದಂತೆ ಇದು. ತುಂಬಾ ಚೆನ್ನಾಗಿತ್ತು ನೋಡಿ. ಸಿಂಪಲಾಗಿ ಮಾಡ್ತಾ ಇರೋದು ಗೃಹ ಪ್ರವೇಶ. ಗಣಪತಿ ಹೋಮ ಮಾಡ್ತೀನಿ ನೋಡಿ. ಗಣಪತಿ ಮತ್ತು ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗೈತೆ. ನಾವು ಬಂದಿರೋದು 8:30ಗೆ, ಟೈಮ್ ಆಗೋಯ್ತು. ನಾವು ಇಲ್ಲಿಂದ ನಾವು ಬೇಗನೆ ಬರಬೇಕು ಅಂತ ಹೊರಟು, ಅಂದರೆ ಬಸ್ಸಿದೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ರಾತ್ರಿ 8:30 ಆಗೋಯ್ತು ಬರೋಷ್ಟೊತ್ತಿಗೆ. ನಾನು ಇದರಲ್ಲಿ ಡಿಸೈನ್ ಬರ್ತದಲ್ಲ ಆ ಥರ ರಂಗೋಲಿ ಬಿಟ್ಟವ್ರೆ ಅಂದ್ಕೊಂಡಿದ್ದೆ. ಅದ್ರ ಮೇಲೆ ರಂಗೋಲಿ ಪುಡಿ ಉದುರಿಸ್ತಾರಲ್ಲ ಆ ಥರ ಅಂದ್ಕೊಂಡಿದ್ದೆ. ಆದರೆ ಅವ್ರು ಕೊಯ್ಲೇ ಬರ್ದಿರೋದಂತೆ ಇದು. ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗೈತೆ. ಇನ್ನು ಏನು ದೇವ್ರು ಏನು ಮಾಡಿಲ್ಲ. ನಾಳೆ ಬೆಳಗ್ಗೆಗೆ ಆಲೋಗ್ಸಾದ್ಮೇಲೆ ಫೋಟೋ ತಂದು ಮಾಡೋದು. ನನ್ನ ಮಗನ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ವೀಡಿಯೋ ಮಾಡಿಬಿಟ್ಟವನೆ. ನೀಟಾಗಿ ವೀಡಿಯೋನೇ ಮಾಡೋಕ್ಕೆ ಬಂದಿಲ್ಲ. ನೈಟ್ ಊಟ ಇದು. ಇದು ಮನೆ ಹಿಂದೆ ಬಾಲ್ಕನಿ ವೀಡಿಯೋನು ಮಾಡಾನೆ. ಪಕ್ಕದಲ್ಲಿ ಹುಳ್ಳಿಕಾಳು ಹಾಕವ್ರೆ, ಹುಳ್ಳಿಕಾಳು ಮತ್ತು ತಿರ್ಣಿಕಾಳು ಹಾಕವ್ರೆ. ಬೆಂಗಳೂರು ಸಿಟಿ ಅಂತ ಅಂತೀವಿ, ಬೆಂಗಳೂರಲ್ಲೂ ಹಳ್ಳಿ ಥರನೇ ಐತೆ ಇದು ಮನೆ. ಹಳ್ಳಿ ಹೊಲದ ಮಧ್ಯದಲ್ಲಿ ಕಟ್ಟಿರೋದು. ಎಷ್ಟು ಚೆನ್ನಾಗೈತೆ. ಹೂವು ಡೆಕೋರೇಷನ್ ಎಲ್ಲ ಸೂಪರಾಗಿ ಮಾಡ್ಸೋಣ ನನ್ನ ತಮ್ಮ. ಇದು ಅಡುಗೆ ಮನೆ. ಇನ್ನೂ ಏನು ಪ್ರಿಪ್ರೇಷನ್ ಮಾಡಿಲ್ಲ. ಮನೆ ಕತ್ತಾಯಿದ್ದೀವಿ, ಊಟ ಮಾಡ್ದೋ ಮನೆ ಕತ್ತಾಯಿದ್ದೀವಿ. ಬೆಳಗ್ಗೆ ಬೇಗ ಎದ್ದೇಳ್ಬೇಕು 3 ಗಂಟೆಗೆ ಅಂದ್ಬಿಟ್ಟು. ನಮ್ಮವ್ವ ಆಯ್ ಅಂತ ನೋಡಿ, ಇವರೆಲ್ಲ ನನ್ನ ತಂಗಿ ಮಕ್ಳುಗಳು ಎಲ್ಲ ಆಯ್ ಅಂತ ಹೇಳ್ತಾರೆ. ಇದು ಬೆಳಗಿನ ವಿಡಿಯೋ. ಈಗ ಹೊರ್ಗಡೆ ನಿಂತು ಬಿಂದಿಗೆಗಳಿಗೆಲ್ಲ ತುಂಬಿದ ಬಿಂದಿಗೆಗೆ ಪೂಜೆ ಮಾಡಿ, ಸೇರಿಗೆ ಪೂಜೆ ಮಾಡಿ, ಫೋಟೋಗೆ ಪೂಜೆ ಮಾಡಿ ಎಲ್ಲ ಇವಾಗ 6 ಗಂಟೆ ಅಷ್ಟೊತ್ತಿಗೆ ಕಾಲೋಗಿಸ್ಬೇಕು ಅಂದ್ಬಿಟ್ಟು ಎಲ್ಲ ಹೊರ್ಗಡೆಯಿಂದ ಪ್ರಿಪ್ರೇಷನ್ ಮಾಡ್ತಾವ್ರೆ. ಈಗ ಹಾಲುಗಿಸ್ಬೇಕು ಒಳಗಡೆ. ಈಗ ಹಸು ಇಲ್ಲಿ ಬೆಂಗಳೂರು ಸಿಟಿಲಿ ಹಸು ಸಿಗೋದು ಕಷ್ಟ. ಸಿಗ್ತದೆ, ಆದರೆ ಅವರು ಹಾಲು ಕರಿತಾವ್ರಂತೆ. ಅದಕ್ಕೋಸ್ಕರ ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಇದನ್ನು ನಾವೇ ಈಗ ಹೊತ್ಕೊಂಡು ಹಾಲು ಕಾಯಿಸೋ ಪಾತ್ರೆ, ಹಾಲು ಪಾತ್ರೆ ತಗೊಳ್ಳಿ. ಅದು ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಂ ಚೂರು ಬಾಗಿಲಾಗ್ತೇನೆ. ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಂ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತದೇವ ನಿಧಾಂ ಲೋಕೈಕದೀಪಾಂಕುರ ಶ್ರೀಮನ್ಮಂದ ಕಟಾಕ್ಷಲಬ್ಧ ಭೇದ್ರ ಗಂಗಾಧರ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯ ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ ಪ್ರಸನ್ನಾ ನಮ ಸರ್ವದಾ ಸುಲಗ್ನ ಸಾವಧಾನ ಸುಮುಹೂರ್ತೋ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ. ಮುಂದ್ಗಡೆ ಬಂದಿತ್ತು ಬಲಕಾಲಲ್ಲಿ ಗೊತ್ತುಬಿಟ್ಟು ಬಲಕಾಲಿಗೆ ಬರ್ಬೇಕು ಎಲ್ರಿ ಮನೆ ಒಳಗಡೆಗೆ. ಓಂ ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ಓ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಶ್ಚಂದಾರಯತಾ ಧ್ರುವಂ. ದೇವ ಮನೆಯಲ್ಲಿ ಕಷ್ಟ ಮನೆ ತಂದ್ಬಿಡಿ, ಎಲ್ಲ ಬಲಕಾಲಿಗೆ ತಂದ್ಬಿಡಿ. ಓಂ ಧ್ರುವಂತೆ ರಾಜ ಕೆಳಗಡೆ ಫೋಟೋ ಮನೆಯಲ್ಲಿ ಮನೆ ಮೇಲೆ. ಓಂ ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ಓ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಶ್ಚಂದಾರಯತಾ ಧ್ರುವಂ. ಆರಂಭ ಕಾಲೇ ಇಟ್ಬಿಡಿ. ಇವಾಗ ಅಲ್ಲಿ ದೇವ್ರ ಮನೆಯಲ್ಲಿ ಕಲಶ ಇಟ್ಬಿಟ್ಟು ಆ ಫೋಟೋ ಇಟ್ಬಿಟ್ಟು ದೀಪ ಎಲ್ಲ ಹಚ್ಬಿಡಿ. ಒಂದು ತೆಂಗಿನಕಾಯಿ ಹೊಡೆದಿಡ್ಬೇಕು ಅಲ್ಲಿ ದೇವ್ರ ಮನೆ. ಹಣ್ಣು ಇಟ್ಬಿಡಿ. ಒಂದು ಸ್ವಿಚ್ ಆಫ್ ಆಗೋದು. ಸೈಡ್ ಬನ್ನಿಮ್ಮ. ರೆಡಿ ಮಾಡಿ ಪೂಜೆ ಮಾಡ್ತೇನೆ ನಾನು. ಅಷ್ಟು ಬಂದ್ರೆ ಆಮೇಲೆ ಮಾಡೋಣ. ಕಾಯ ಇದು ಮಾಡ್ಬೇಕಾಯ್ತು, ಮತ್ತೆ ತೆಗಿಬೇಕಾಯ್ತು ಎಲ್ಲ
ಎಣ್ಣೆ ಹಾಕಿ ಒಂಚೂರು ಎಣ್ಣೆ ಹಾಕಿ ನೋಡಿ, ಇಲ್ಲಿ ಎಣ್ಣೆ ಬಾತ್ನೆ ಇದೆ ಅಲ್ವಾ, ಎಣ್ಣೆ ಹಾಕಿದ್ರೆ ಅದು ಹಸಿದಲ್ವಾ. ಅಲ್ಲಿಲ್ಲ ಅಲ್ಲಿಲ್ಲ ಅಲ್ಲಿ ಅಲ್ಲಿ ಮೂಲೆಯಲ್ಲಿ ಕರ್ಪೂರ ಐತೆ ಬೇಡ. ಹಾಲು ಎತ್ಕೊಂಡೋಗಲ್ಲ ಕಾಯಿ ಹೊಡೆದಿಟ್ಬಿಡ್ಬೇಕು. ಕಾಯಿ ಇದನ್ನೇ ಹೊಡೆದಿಟ್ಬಿಡಿ ದೇವ್ರ ಮನೆಯಲ್ಲಿ, ಆಮೇಲೆ ಅವ್ರಿಗೆ ಕೊಡ್ಬೋದು. ಇಲ್ಲ ಕೊಟ್ಟಿದ್ದೀವಿ ಸರ್ ನಾಳೆ. ಹಾಂ ಅದಿಡಿ, ಚೆನ್ನಾಗಿ ಬೇಗ ಉರಿತದೆ. ಈ ಸಲ ಇವಾಗ ಮಾಡ್ಬೇಕು, ಆಮೇಲೆ ಹತ್ರ ಯಾವ್ದು ಅಕ್ಷತೆಗೆ ಯಾರು ಅಕ್ಷತೆ ಹಾಕಿ ಹಾಕಿ ಹಾಂ ಎತ್ತಿ ಎತ್ತಿ ಎತ್ತಿ. ಅಯ್ಯೋ ಹಂಗೆ ಕೈ ಬೇಕು. ಇನ್ನೊಂದ್ಸಿ ತಗೋ ಸೌದಿಯ ಬಗ್ಗಂತ ಹೋಗ್ತೀನಿ. ಹಾಂ ಒಂದು ಪಂಚಾಮೃತ ಮಾಡೋಕ್ಕೆ ಪಾತ್ರೆ ಕೊಟ್ಟು ಹಾಂ ಕೊಡ್ತೀನಿ ಸರ್. ಇಲ್ಲೇ ಇದೆ. ಸಾಕಾಯ್ತು ಬಿಗಿಗೆ ತಗೊಳ್ಳಿ ಇದು ತಗೊಳ್ಳಿ. ಅಷ್ಟಿಗೆ ಬಾಲಕ್ಕೆ ಫಸ್ಟ್ ಕಾಲಿಗೆ ಇಡಿ, ಬಲ ಕಾಲಿಗೆ. ಗಂಧದ್ವಾರಾಂಧರಾದೃಶ್ಯಾಂ ನಿತ್ಯ ಪುಷ್ಪಾಂಗರೀಕ್ಷಿಣಿ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವಯ ಶ್ರಿಯಂ ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ ಸರ್ವಮಂಗಲಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ. ನೀವು ಹಾರಾಗಿಗೆ ಗಂಧದ್ವಾರಾಂಧರಾದೃಶ್ಯಾಂ ನಿತ್ಯ ಪುಷ್ಪಾಂಗರೀಕ್ಷಿಣಿ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವಯ. ಇದು ಕುತ್ತಿಗೆ ನೋಡಿ, ಹಿಂಗೆ ಮೇಲ್ಗಡೆಯಿಂದ ಹಾಕಿ ಕೆಳಗಡೆ ಕಟ್ಟಿಬಿಡಿ. ಗಂಧದ್ವಾರಾಂಧರಾದೃಶ್ಯಾಂ ನಿತ್ಯ ಪುಷ್ಪಾಂಗರೀಕ್ಷಿಣಿ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವಯ ಶ್ರಿಯಂ ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ ಸರ್ವಮಂಗಲಮಾಂಗಲ್ಯೆ. ನಮೋಸ್ತುತೆ ಕುಂಕುಮಚೂರ್ಣಂ ಸಮರ್ಪಯಾಮಿ ಮಲ್ಲಿಕಾದಿ ಸುಗಂಧಿನಿ ಮಾಲಿತ್ಯಾದಿನಿ. ವಾಯ ಮಹಾನಾರಾಯಣಾಯ ಮಹಾಮಾಧವಾಯ ಮಹಾಗೋವಿಂದಾಯ ಮಹಾವಿಷ್ಣವೇ ನಮಃ. ಓಂ ದಶಾಂಗಂಗುಗುಲಂ ದೋಪಂ ಸುಗಂಧಂ ಚ ಮನೋಹರಂ. ಓಂ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ಓಂ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ಸರ್ವಜನ್ಮೇ ವಶಮಾನಯ ಸ್ವಾಹ ಓಂ ಗಣಾನಾನ್ವಾಯ ಗಣಪತಿಮವಾಮಹೇ ಕವಿಕವಿನಾಮೋಪಮಶ್ಚಾಸ್ತವಂ ಯೇ ತರಾಜಂ ಬ್ರಹ್ಮಾಣಾಂ ಬ್ರಹ್ಮಣಸ್ಪದ ಮಾನುಷ್ಣನ್ಮೋಪಗಸ್ತಿರದಾಧಾರಂ ಸ್ವಾಹ ಮಹಾಗಣಪತಯೇ ನಮಃ. ಓಂ ನಿಶುಷಿ ಏತ ಗಣಪತೇ ಗಣೇಶನೇ ಸ್ವಾಹ ಅವೃಣಾಗಮನವಿದಂ ನರದೇ ಪತ್ನಿಯೇ ಕಿಂಚಲಾರೆ ಮಹಾಮಂತ್ರಂ ಭಗವಂ ಚಿತ್ರಮತ್ಯ ಸ್ವಾಹ ಮಹಾಗಣಪತಯೇ ನಮಃ. ಓಂ ಆತೂನಾ ಚಿತ್ರಕ್ಷಮಂತಂ ಚಿತ್ರಂ ಗ್ರಾಮಂ ಸಂಗ್ರಹಾಯ ಮಹಾಹಸ್ತೆ ಶ್ರೀಲೇನ ಹಿತ್ವಾ ಹಿತ್ವಾ ಆತುಮಿ ಪೂರ್ಣಂ ತುವಿದೇ ರತ್ನಂ ತುವಿಭಾಗಂ ತುವಿಭಾದ್ರಮೋ ಆದಿತ್ವಾ ಮಹಾಗಣಪತಯೇ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರದಂತಾಯ ಧೀಮಹಿ ತನ್ನೋ ದನ್ನೇ ಪ್ರಚೋದಯಾತ್ ಸ್ವಾಹ ಮಹಾಗಣಪತಯೇ ನಮಃ. ಓಂ ನಮೋ ದಾತವತಯೇ ನಮೋ ಗಣಪತಯೇ ನಮೋ ಗಣಪತಯೇ ನಮಸ್ತೆ ಸ್ತೋತ್ರಂಬೋಧರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಮಹಾಗಣಪತಯೇ ನಮಃ. इतः पूर्वं प्राणबुद्धिदेह व्याघ्रस्वप्न जुडुप्तमन्तानो मनसा वाचा बुद्ध्या विकृतं तत्सर्वम्
रक्षां धारयामि आनन्तरम् आचमनीयं समर्पयामि छत्रं समर्पयामि चामरं समर्पयामि दर्पणं समर्पयामि नृत्यगीतवादित्राणि समस्त राजोपचारपूजाः समर्पयामि सर्वोपचारपूजार्थे सर्वे जनाः सुखिनो भवन्तु समस्त सन्मङ्गलानि भवन्तु ಪೂಜೆ ಎಲ್ಲ ಮುಗೀತು, ಊಟನೂ ಮುಗೀತು, ಎಲ್ಲ ಆಗಿ ಗಿಫ್ಟುಗಳು ಏನೇನು ಬಂದೈತೆ ಅಂತ ಓಪನ್ ಮಾಡಿ ನೋಡ್ತಾಯಿದ್ದೋ. ಇದು ಮಿಕ್ಸಿ, ಇದರೊಳಗೆ ಸಿಕ್ಕಾಪಟ್ಟೆ ಐಟಮ್ಸ್ಗಳಿದ್ದು, ಅದಕ್ಕೆ ಅದನ್ನು ತೆಗ್ದು ನೋಡಲೇಬೇಕು ಅಂದ್ಬಿಟ್ಟು ತೆಗ್ದು ನೋಡ್ತಾಯಿದ್ವಿ. ಬಟರ್ಫ್ಲೈ ಮಿಕ್ಸಿಗಳು ಚೆನ್ನಾಗೈತೆ. ಇದನ್ನ ಮಾತ್ರ ಸಿಕ್ಕಾಪಟ್ಟೆ ಗಿಫ್ಟ್ಗಳು ಬಂದಿದ್ದವು. ಮಿಕ್ಸಿ, ಕುಕ್ಕರು, ಆಮೇಲೆ ಸ್ಟವ್, ಗ್ಯಾಸ್ ಸ್ಟವ್ವು, ಇನ್ನೂ ಏನೇನೋ ಗಿಫ್ಟ್ಗಳು, ಫೋಟೋಸ್ಗಳು, ಇನ್ನೂ ಏನೇನೋ ಬಂದಿತ್ತು. ನನಗೆ ಇದೊಂದು ಓಪನ್ ಮಾಡಿ ನೋಡಬೇಕು ಏನೇನೈತೆ ಅಂತ ನೋಡೋಣ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದೆ. ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ಪೂರ್ತಿ